ಇವತ್ತು ಶುಕ್ರವಾರ ತಿಂಡಿಗೆ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ಕೊಂಡು ಬಟರ್ ಪನ್ನೀರ್ ಮಸಾಲಾ ಮಾಡ್ಕೊಂಡಿದ್ದೆ. ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಇವಾಗ ಚಂದುಗೆ ಲಂಚ್ ತಗೊಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ನಾನು ಬಿಸಿ ಚಪಾತಿನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಲಂಚ್ಗೆ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಫ್ರೂಟ್ ಹಾಕಿದ್ರೆ ಇಷ್ಟ ಆಗುತ್ತೆ. ಚಂದು ಸ್ಕೂಲ್ಗೆ ಹೋಗಿದ ತಕ್ಷಣ ಇವ್ರು ಬಂದ್ಬಿಡ್ತಾರೆ. ಇವತ್ತು ಮಳೆ ಸಣ್ಣದಾಗಿ ಬರ್ತಾ ಇತ್ತು, ಹಂಗಾಗಿ ಮೊದಲು ಇವ್ರಿಗೆ ಊಟ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದೀನಿ. ಅವರು ಒಬ್ರು ಇಬ್ರು ಬಂದು ತಿನ್ನಲ್ಲ, ಗುಂಪುನೇ ಕರ್ಕೊಂಡ್ ತಿಂತಾರೆ. ಹಂಗಾಗಿ 2 ನಿಮಿಷಕ್ಕೆ ಎಲ್ಲಾನು ಕೂಡ ಖಾಲಿ ಮಾಡ್ಬಿಟ್ರು. ಚಂದುಗೆ ಲಂಚ್ ಕೊಟ್ಬಿಟ್ಟು ಸೊಪ್ಪು ತಗೊಂಬರೋಣ ಅಂತ ಅಂದ್ಬಿಟ್ಟು ಮನೆಯವರು ಯೂಶಲಿ ಇದಿಷ್ಟ ಅದಿಷ್ಟ ಅಂತ ಹೇಳೋದೇ ಎಲ್ಲ. ನಾನು ಏನ್ ಮಾಡಿದ್ರು ಕಣ್ಗೊತ್ಕೊಂಡು ಊಟ ಮಾಡ್ತಾರೆ. ಆದ್ರೆ ಈ ಸೊಪ್ಪು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಮೊನ್ನೆ. ಅವ್ರು ಇಷ್ಟಪಟ್ಟ ಮೇಲೆ ತರದೇ ಇರಕ್ಕಾಗತ್ತಾ ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ 2 ಕಟ್ಟಷ್ಟು ಸೊಪ್ಪನ್ನ ತಗೊಂಡ್ ಬಂದೆ. ಇದನ್ನ ವೇಸ್ಟೇಜ್ ಜಾಸ್ತಿ ಬರಲ್ಲ, ಒಂದ್ 5 ರೂಪಾಯಿ ಎಕ್ಸ್ಟ್ರಾ ಆದ್ರೂ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಲಾಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ಹಣ್ಣು ಎಲೆ ಆಗ್ಬಿಟ್ಟಿತ್ತು. ಅದನ್ನ ಯಾವ್ದಿಲ್ಲ ಚೆನ್ನಾಗಿರೋದನ್ನ ಕಟ್ ಮಾಡಿ ಕೊಟ್ರು. ಅದ್ರ ಜೊತೆಗೆ ತೊಗರಿ ಕಾಳು ಕೂಡ 1 kg ಅಷ್ಟು ತಗೊಂಡಿದ್ದೆ. ಒಬ್ಳೆ ಹಿಡಿಯೋದು ಕಷ್ಟ ಆಗುತ್ತೆ ಅಂತ ಆಂಟಿ ಕೂಡ ಹೇಳ್ಕೊಟ್ರು. ಆಮೇಲೆ ಸೊಪ್ಪೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮಣ್ಣು ಚೆನ್ನಾಗಿತ್ತು, ಹಂಗಾಗಿ ತುಳಸಿ ಕಟ್ಟೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಈ ತರ ತೊಳೆದು ಹಾಕ್ತಾ ಇದೀನಿ. ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್